ನೋಡಿ ಬಸ್ ಎಕ್ಸ್ಪ್ರೆಸ್ ಜನ ಎಷ್ಟಿದ್ದಾರೆ ಅಂತ ನೋಡಿ. ಸೋಲಾಪುರ ಹಾಸನ್ ಕ್ಯಾನ್ಸಲ್ ಆಗಿರೋ ಸಂಬಂಧ ಫುಲ್ ಟೆನ್ಷನ್ ಇದೆ. ಇವಾಗ ಬರ್ತಾ ಟ್ರೈನ್ ಮತ್ತೆ ಲೈಟ್ ಹೋಯ್ತು. ಸ್ಟೇಷನ್ನಾಗ ಲೈಟ್ ಹೋಯ್ತು. ಸ್ಟೇಷನ್ಗೆ ಲೈಟ್ ಹೋಯ್ತು. ಬಂತು ಲೈಟ್ ನೋಡಿ. ಬನ್ನಿ ಟ್ರೈನ್ ಒಳಗೆ ಹೆಂಗೆ ರೇಷನ್ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡ್ರಿ ಬಸ್ ಎಕ್ಸ್ಪ್ರೆಸ್ ಹೊಂಟದ ಇವಾಗ ಒಳಗೆ ಪ್ಲಾಟ್ಫಾರ್ಮ್ 1 ಮ್ಯಾಗ. ಎಷ್ಟು ಹಳ್ಳಗೆ ಬರ್ತಾವ್ರಿ. ನೀವು ಹಳ್ಳಗೆ ಅನ್ನಿಸ್ತಾ ಬಟ್ ಅದು ಒಳಗೆ ಬರೋದು ಭಾಳ ಸ್ಪೀಡ್ ಇರ್ತದೆ. ಜನರಲ್ಲೆಲ್ಲ ಇಲ್ಲೇ ಒಳಗೆ ಹೋಗ್ತಂಗೆ ಅದಾರಪ್ಪ ಎಲ್ಲರೂ. ಸ್ವಲ್ಪ ಸೈಡ್ ಬಾಯ್. ಇಲ್ಲಿ ಖಾಲಿ ಅದ ಟಿಕೆಟ್. ಇದು ಸ್ವಲ್ಪ ಖಾಲಿ ಅನ್ನಿಸ್ತಿದೆ ಕೋಚು. ಬಟ್ ಒಳಗಡೆ ಜನ ನೋಡಿದ್ಮೇಲೆ ಕೋಚೇ ಮರ್ತೋಗ್ಬಿಡುತ್ತೆ ಯಾಕೆ ಕೋಚ್ನಾಗ ಎಲ್ಲಿದ್ದೀನಿ ಅಂಥೇಳಿ. ಆಮೇಲೆ ನೋಡ್ತಾ ಹೋಗ್ತಾ ಇದೆ ಹಂಗೆ ನೋಡಿ ಇಲ್ಲಿ ಅಲ್ಲಿ ಎಲ್ಲ ಕೂತ್ಕೊಂಡಿದೆ ಜನ ಬಾತ್ರೂಮ್ ಹತ್ರ. ಇಲ್ಲಿ ಹೆಣ್ಮಕ್ಳು ಭಾಳ ಕೆಳಗಡೆ ಕೂತ್ಕೋತಾರೆ. ಅದೇ ಬೇಜಾರು ಕಾಲಲ್ಲಿ ನೋಡಿ ಎಲ್ಲ ಬಾತ್ರೂಮ್ ಹತ್ರನೂ ಫುಲ್ ಕೂತ್ಕೊಂಡ್ಬಿಟ್ರು. ಬಟ್ ಎಲ್ಲ ಇಳಿದು ಹೋಗಿದ್ದಾರೆ ಇವಾಗ ಬೆಳಗ್ಗೆ ಸೀನು ನೋಡಿ. ಬಾತ್ರೂಮಲ್ಲಿ ನನ್ನ ಸೀಟ್ ಬೇರೆ ಕಡೆ ಇತ್ತು. ಅಲ್ಲಿ ಜನ ಅಂದ್ರೆ ಅಲ್ಲೂ ಜನ ಇದ್ದರು. ಅದಕ್ಕೋಸ್ಕರ ಬಿಟ್ಟು ಬೇರೆ ಕಡೆ ಬಂದಿದ್ವಿ ನೋಡಿ. ಬಾತ್ರೂಮ್ ಹತ್ರನೂ ಲೈಟ್ ಇಲ್ಲ, ಕತ್ಲೈತೆ. ಹಂಗೆ ಕೂತ್ಕೊಂಡಿದ್ರಪ್ಪ ನೋಡಿ. ಇಲ್ಲೆಲ್ಲ ಹಂಗೆ ಹೆಣ್ಮಕ್ಳೆಲ್ಲ ಕಾಲಲ್ಲೇ ಮಲ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಬಂದಮೇಲೆ ಇಲ್ಲೂ ಜನ ಅಂತೂ ಜನ ಈ ಕೋಚಲ್ಲಿ. ಯಾವ ಕೋಚ್ ಅಂಬುದೇ ಮರ್ತೋಗ್ಬಿಟ್ಟಿನಿ, ಅಷ್ಟು ಜನ ಅದಾರ ಇಲ್ಲಿ ನೋಡಿ. ಇದರಲ್ಲಿ ಫುಲ್ಲು ಲೇಡೀಸ್ ಎಲ್ಲಿ ಬಂತಲ್ಲಿ ನೋಡಿ. ಕಾಲಲ್ಲೆಲ್ಲ ತಮ್ಮ ಮಕ್ಕಳು ಇಟ್ಕೊಂಡು ಹೆಂಗೆ ಮಲ್ಕೊಂಡಿರ್ತಾರೆ. ಒಂದು ಸೀಟ್ ಮೇಲೆ ಇಬ್ಬರು 3 ಜನ ಮಲ್ಕೊಂಡಿದ್ದಾರೆ ನೋಡಿ. ಇದು ಹಿಂದೂಪುರ ಟು ಗೋರಿಬಿದನೂರು ಬರೋ ಟೈಮಲ್ಲಿದ್ದೇವೆ. ಯಾವಾಗಲೂ ನೋಡ್ತಾ ಇದ್ದೆ ಟರ್ನಿಂಗ್ ಎಲ್ಲಿ ಬರುತ್ತೆ ಅಂತೇಳಿ. ಇಲ್ಲಿ ಚೆನ್ನಾಗಿದೆ ಟರ್ನಿಂಗ್. ನೀವು ನೋಡ್ತಾ ಇರ್ಬೋದು ಬೆಟ್ಟ ತುದಿಯಲ್ಲೇ ಹೋಗ್ತಾ ಇರ್ತದೆ ಟ್ರೈನ್. ಇದು ನೋಡಿ ಎಷ್ಟು ಕರ್ವ್ ಇದೆ ಅಂತೇಳಿ. ಮಸ್ತೆ ಸ್ಟ್ರೇಟ್ ಆಗ್ತದೆ.